ಇದೆಲ್ಲ ಇದನ್ನ ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿದ್ವಿ. ನಾನು ಅವಾಗೆ ಅಂದೆ, ನೋಡು ವಿಜೇಂದ್ರನ್ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಹೊಂಟೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋರು? ಅದು ಹಿಂದಿ ಒಳಗೊಂದು ಗಾದಿ ಮಾತದ, ಖುದಾಮ ಇರುವಂತೂ ಗದಾ ಪೈಲ್ವಾನ್ ಅಂತ. ಹಂಗ ಅವ್ರ ಹಣೆ ಬಾರನಾಗ ಹಂಗ ಬರ್ದದು. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯ್ಕರು ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಾಡೋದ್ ಬಿಡ್ತಾರ ಅಂತ ಹೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸಬೇಕು. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವ್ರು ಇರದೇ ಇದ್ರೆ ನಾನು ನಿಮಗೆ ವೇದಿಕೆನೇ ಮುಟ್ತಿದ್ದಿಲ್ಲ. ಅವರಿಬ್ಬರು ಬಹಳ ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ. ನಾನು ಅಂದೆ, ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿನ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾ ಅಲ್ಲಿ ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ ಅಂದೆ. ಅವ್ರಿಗೂ ಚಿಂತೆ ಆಯ್ತು. ಯಾಕಂದ್ರೆ ನೀವು ಅಷ್ಟು ಆ ವೀರಾವೇಶದಲ್ಲಿದ್ರೆ ಅವತ್ತು. ಇದು ಸ್ವಾಭಾವಿಕ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನ ನಾವು ಎಂದೂ ಪರಿಶೀಲನೆ ಮಾಡಬಾರ್ದು. ಈ ದೇಶ ಒಂದ್ ಕಾಲದಲ್ಲಿ ಬರೇ 35 ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕಾಗ. 2 ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸಿ ತಿಂತಿದ್ವಿ. ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ. ಉಳ್ಳು ಎಣ್ಣೆ, ಉಂಬಾ ಎಣ್ಣೆ ಅಂತಿರಲ್ಲ, ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ. ಪೆಟ್ರೋಲು ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕನನ್ನ ನಾವು ನೆನಿಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿ ಹೇಳ್ಬೇಕು. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡಬೇಕಾದ್ರೆ ರೈತ ಬೇಕು ಅನ್ನೋದು. ಆದ್ರೆ ಇವತ್ತು ಸುದೈವ ಎಂತದಂದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ಕುಂಡ್ರಿಸಿ ಅನ್ನ ಹಾಕ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತನಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ ಹೇಳ್ಬೇಕು. ಇವತ್ತು 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ನಬಹುದು, ಅಷ್ಟು ಅನ್ನ ಉತ್ಪಾದನೆ ಮಾಡತಕ್ಕಂಥ ಶಕ್ತಿ ಭಗವಂತ ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸುದೈವ ಅಂತ ಹೇಳಿ ನಾವು ಭಾವಿಸೋಣ. ಈ ಸಂದರ್ಭದಲ್ಲಿ ನಮ್ಮ DC ಅವರಿಗೆ, SP ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಈ ಆಂದೋಲನ ಚಿನ್ನಪ್ಪಣ್ಣ ಹೋರಾಟ ಅಂತ ಹೇಳಿದ ಇದು ಆಂದೋಲನ ಆಗ್ಬಿಟ್ಟಿತ್ತು. ಆಂದೋಲನ ಬರೇ ಬುರ್ಲಾಪುರ್ ಕ್ರಾಸ್ನಾಗ ಆಗಿದ್ರು ನಾವು ತಾಳ್ಕೋತಿದ್ವಿ. ಆದ್ರೆ ಇದು ರಾಜ್ಯವ್ಯಾಪಿ ಹತ್ತು. ನಮಗ ಅವಾಗ ಅರಿವಾಯ್ತು, ಒಂದು ದೂಸ್ ಬಿಟ್ರೆ ಇದು ರಾಜ್ಯ ಅಲ್ಲ ದೇಶನೇ ಕಿತ್ಕೊಂಡು ಹೋಗ್ತದ ಅನ್ನುವಂತ ಸ್ಥಿತಿಗೆ ತಂದಿದ್ರಿ ತಾವು. ಬರೇ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದಿರಿ. ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದೆ. ಆ ವಿಚಾರಗಳನ್ನ ಕುರುಬೂರು ಶಾಂತಕುಮಾರ್ ಅವರು ಅನೇಕ ಬಾರಿ ಟಿವಿಯಲ್ಲಿ ಮಾತನಾಡಿದ್ದಾರೆ. ಇವತ್ತು
ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಲ್ಲಪ್ಪ ಅಂಗಡಿಯವರು, ಕನ್ನೂರವರು, ಶ್ರೀಶೈಲ್ ಅವರು, ಬಹಳ ಜನ ಇನ್ನ ವೇದಿಕೆ ಮೇಲೆ ಇದ್ದಾರೆ. ನಾನು ದಯಮಾಡಿ ಅವ್ರ ಹೆಸರು ತಗೊಳಕ್ಕಾಗಲ್ಲ, ಕ್ಷಮೆಯನ್ನ ಕಿತ್ಕೋಗ್ತಾ ಇರ್ತೀನಿ ಎಲ್ಲರಲ್ಲಿ. ಅವರೆಲ್ಲರ ಹೆಸರು ಚುನಾಪಣ್ಣ ತಗೊಂಡು ನಾನು ಒಂದೂ ಬಿಟ್ಟಿಲ್ಲ. ಏನಾರೇ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ. ಇಂದ್ರಾಗಡೆ ನೀವು ಚಿಂತೆ ಮಾಡಬೇಡ್ರಿ. ಈ ಹೋರಾಟಕ್ಕೆ ಬಲ ತುಂಬತಕ್ಕಂಥ ಇಡೀ ಕರ್ನಾಟಕದ ರೈತರು, ನಾನು ಬರೀ ಬುರ್ಲಾಪುರ ರೈತರು ಅನ್ನೋದಿಲ್ಲ. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗಾ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾವು ಅಲ್ಲಿಗೆ ಮುಗಿತತ್ತೆ ತಿಳಿದಿದ್ವಿ. ಹಿಂಗಿದು ಹಿಂದ್ ಶುರು ಆಯ್ತು. ಯಾದಗಿರಿ, ರಾಯಚೂರ, ಮೈಸೂರ, ಮಂಡ್ಯ, ಹಾಸನ್ನು, ಚಾಮರಾಜನಗರ ಉಳಿದಿತ್ತು, ಅದೂ ಬಂದದ ಇಲ್ಲಿ ಇವತ್ತು. ಯಾವ ಮೂಲೆಯಲ್ಲಿ ಕೂಡ ಬೆಳಗಾವಿ ಶುರು ಆಗಿದ್ದು ಇಡೀ ರಾಜ್ಯವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗ್ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೆ ಕಡಿಮೆ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡು ಅಂತಿದ್ದೆ. ಅದು ಆದ್ರೆ ಆ ಊಟದ ಅನ್ನದ ಪಾತ್ರೆ ಕಡಿಮೆ ಆಗಲಿಲ್ಲ ನಿಮಗೆ. ಎಲ್ಲೆಲ್ಲಿಯೋ ಲಕ್ಷಗಟ್ಟಲೆ ರೊಟ್ಟಿ ಬಂದು, ಅನ್ನ ಬಂತು, ಸಾರು ಬಂತು, ಊಟ ಬಂತು. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ. ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು, ಇದೇ ಕೊನೆ ಆಗ್ಬಾರ್ದು. ಮತ್ ನಾಳೆ ಹೋಗಿರ ಹೈವೇಕ ಹಂಗಲ್ಲ. ನೀವು ಹತ್ತಂಗ್ ಮಾಡ್ಬೇಕು, ನಾವು ಕುಡಿಸ್ದಂಗ್ ಮಾಡ್ಬೇಕು. ಹಿಂಗಿರ್ಬೇಕು. ಮತ್ತೆ ಎಲ್ಲರೇ ನೀವು ಮತ್ ನಮಗೆಲ್ಲರೇ ಬಲೂನ್ನಾಗ ಹವಾ ಊದಿ ಹೊಡಿಬೇಡ್ರಿ. ಹಂಗ್ ಮಾಡಬಾರ್ದು. ಯಾಕಂದ್ರೆ ನೀವು ನಮ್ಮ ಮ್ಯಾಲ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ್ ತಗೊಂಡ್ ನಮಗ್ ಹೊಡೆದ್ರು ನಡೀತದ. ನಾವು ಯಾವುದೂ ಕೆಟ್ಟ ಅನ್ಸ್ಕೊಳ್ಳೋದಿಲ್ಲ. ಆದ್ರೆ ಎಲ್ಲಾರ್ಕಿನ್ನ ದೊಡ್ಡದು ಒಂದು ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದು ದೊಡ್ಡ ಪುಣ್ಯ. ನಾವು ಇಲ್ಲ, ನಾ ಏನು ತೆಗ್ದಿಲ್ಲ. ಈ ಹೋರಾಟನಾಗ ನಾನು ಹೇಳದ್ನಲ್ಲ, ಒಬ್ಬೊಬ್ರು ಹಣೆ ಬಾರ್ನಾಗ ಬರ್ತ್ಡೇ ಬರ್ದಿರ್ತದ, ಒಬ್ಬೊಬ್ರು ಡೆತ್ ಡೇ ಬರ್ದಿರ್ತದೆ. ಹಂಗೆಲ್ಲ ಬರೀತಾವ. ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇರಬೇಕು. ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ, ರೈತ ಬದುಕದೇ ಇದ್ರೆ ದೇಶ ಬದುಕೋದಿಲ್ಲ. ಈಗ ತಾನೇ SP ಅವರು, DC ಅವರು ಹೋದ್ರು. ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬರು, ಅಗ್ರಿಕಲ್ಚರ್ ಕಮಿಷನ್ ಅಧ್ಯಕ್ಷ. ಅವರು ಒಬ್ಬ IAS ಆಫೀಸರ್. ಅವರು ನಿರಂತರವಾಗಿ ನಿಮ್ಮ ಹೋರಾಟದ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರು. ನಿಮಗೆ ಈಗ ತಾನೇ ಅವ್ರು ಮಾತಾಡ್ತಾ ಹೇಳಿದ್ರು, ಖರ್ಚು ಕಡಿಮೆ ಮಾಡ್ರಿ, ಉತ್ಪಾದನೆ ಜಾಸ್ತಿ ಮಾಡ್ರಿ. ಆ ವಿಚಾರ ಇಟ್ಕೊಂಡವರು ಅವರು. ನಾನು ನಿರಂತರ ನಿಮ್ಮ ಹೋರಾಟವನ್ನ ನೋಡ್ತಾ ಇದ್ದೆ. ಈ ಮಾಧ್ಯಮದ ಮಿತ್ರರು ಹಿಂದಿಂದು ನನ್ನ ಮೇಲೆ ತಂದಾಕ್ತಾರೆ, ಈಗಿಂದು ನನ್ನ ಮೇಲೆ ಹಾಕ್ತಾರ. ಅವೆಲ್ಲ ಸಹನತೆಯನ್ನ ಇಟ್ಕೊಳ್ಬೇಕು. ಹಿಂದೇನೇನೋ ಬ್ಯಾಕ್ಲಾಗ್ ಇಟ್ಟು ಹೋಗಿರ್ತಾರೆ, ಎಲ್ಲ ನಾನೇ ಸ್ವಚ್ಛ ಮಾಡ್ಬೇಕೀಗ. ಈಗ ಇನ್ನಾಗೆ ಯಾರೋ ಒಬ್ರು ಹೇಳಿದ್ರು, ಹಿಂದಿಂದು ಆ ಗ್ಯಾಂಗಿನ 112 ರೂಪಾಯಿ ಕೊಡೋದದ, 14 ರೂಪಾಯಿ ಕೊಡೋದದ. ಚುನ್ನಪ್ಪಣ್ಣನೇ ಹೇಳೋದಾಯ್ತು. ಅದನ್ನು ನಾನೇ ಕೊಡಿಸ್ಬೇಕು, ಗ್ಯಾರಂಟಿ ಕೊಡಿಸೋ ಪ್ರಯತ್ನ ನಾನು ಮಾಡ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಇಂಥವೆಲ್ಲ ಅನಿವಾರ್ಯ ಈ ಹೋರಾಟದಲ್ಲಿ. ನಾನು ಬಹಳ ಸಂಯಮದಿಂದ ಇಲ್ಲಿ ಬಂದಿದ್ದೆ. ನಾನಿಲ್ಲಿ ಆವೇಶ ನೋಡಿ ನಾನು ಇಲ್ಲಿ ಹೋಗುವುದ್ರೊಳಗಾಗಿ ಮುಖ್ಯಮಂತ್ರಿಗಳು ಬಹಳ ಬಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ DC ಅವರಿಗೆ ಮಾತನಾಡಿದ್ರು.
ನಾನು ಇಲ್ಲಿ ಕಳಿಸ್ಬೇಡ್ರಿ ಅಂತ ಹೇಳಿ ಆದೇಶ ಕೂಡ ಮಾಡಿದ್ರು. ನಾನು ಇಲ್ಲಿ ಬರಬಾರ್ದು ಹೋಗ್ಬಾರ್ದು ಅಂತ ಹೇಳಿ ಕೂಡ ನಾನು ಮನಸ್ಸು ಮಾಡಿದ್ರು. ಯಾಕೆಂದ್ರೆ ಅಷ್ಟು ಆವೇಶದಲ್ಲಿ ತಾವಿದ್ರಿ, ಕಾನೂನು ಕೈಯಲ್ಲಿ ತಗೊಳ್ತಕ್ಕಂಥ ಸ್ಥಿತಿಗೆ ತಾವು ಬಂದುಬಿಟ್ಟಿದ್ರಿ. ಇವತ್ತು ನಿಮ್ಮಲ್ಲಿ ಸದುದ್ದೇಶ ಇರ್ತಕ್ಕಂಥವ್ರು ಕಡಿಮೆ ಇರ್ತಾರೆ, ದುರುದ್ದೇಶ ಇರ್ತಕ್ಕಂಥವ್ರು ಒಂದೊಂದು ಸರ್ತಿ ಜಾಸ್ತಿ ಇರ್ತಾರೆ. ಅಂಥವ್ರಿಂದ ಈ ಹೋರಾಟಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಇತ್ತು. ಆದ್ರೆ ನಾನು ಇವತ್ತು ನಿಜವಾಗ್ಲೂ ಈ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಮತ್ತು ಶಶಿಕಾಂತ್ ಗುರುಗಳಿಗೆ ನಾನು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ನನಗೊಂದು ಆತ್ಮಬಲ ಏನ್ ಬಂತು ಅಂದ್ರೆ ಇಲ್ಲಿ ಬಂದ ಮೇಲೆ ನಾನು ಜೀವಂತ ಹೋಗ್ತೀನಿ ಅನ್ನೋದು ಮುಗುಳು ಕೂಡ ಅಜ್ಜ ಅವ್ರು ಇದ್ರು, ಅದಕ್ಕೆ ಹೋದೆ ಅಂತ ಅನಿಸ್ತು. ಅವ್ರು ಇರ್ಲಿಲ್ಲ ಅಂದ್ರೆ ಮತ್ತಷ್ಟು ಧೈರ್ಯ ಕಳ್ಕೋತಿದ್ದೆ ನಾನು ಆವೇಶ. ಆದ್ರೆ ಎಲ್ಲ ರೀತಿಯಿಂದ ಭಗವಂತ ಒಂದು ಯಶಸ್ಸಿನ ಅಂತನ್ನ ತಂದಿದ್ದಾನೆ. ಇವತ್ತು ನಿಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ರೆ ಈ ಹೋರಾಟ ನಿರಂತರ ಅನಿವಾರ್ಯ. ಆದ್ರೆ ನಂದು ಒಂದು ವಿನಂತಿ ಇದೆ, ವೈಜ್ಞಾನಿಕ ಕೃಷಿ ನಾವು ಮಾಡಬೇಕು, ಈಗ ಬಹಳ ಅನಿವಾರ್ಯ ಇದೆ. ನಾನು ಕಬ್ಬಿನ ಸಚಿವನಾದ್ಮೇಲೆ ಬಹಳ ಜನರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಕೃಷಿ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ನಮ್ ಕೈ ಹಿಡಿಬೇಕು. ಆದ್ರೆ ದುರ್ದೈವಶ ಒಬ್ಬ ಕಬ್ಬು ಹಚ್ಚಿದ್ರೆ ನಾವೆಲ್ಲರೂ ಕಬ್ಬು ಹಚ್ತೀವಿ, ಒಬ್ಬ ಸೂರ್ಪಾನ್ ಬಿತ್ತಿದ್ರೆ ಎಲ್ಲರೂ ಸೂರ್ಪಾನೇ ಬಿತ್ತೀವಿ. ಯಾಕಂದ್ರೆ ಅವನ್ ಕೋರಿ ಹುಳ ನನ್ನ ಹೊಲಕ್ ಬರ್ಬೇಕು, ನಾನು ಅವನ ಹೊಲಕ್ ಹೋಗ್ಬೇಕು. ಒಬ್ಬ ತೊಗರಿ ಬಿತ್ತಿದ್ರೆ ಎಲ್ಲರೂ ತೊಗರಿನೇ ಬಿತ್ತೀವಿ, ಒಬ್ಬ ದ್ರಾಕ್ಷಿ ಹಚ್ಚಿದ್ರೆ ಎಲ್ಲರೂ ದ್ರಾಕ್ಷಿನೇ ಹಚ್ತೀವಿ, ಒಬ್ಬ ದಾಳಂಬ್ರಿ ಹಚ್ಚಿದ್ರೆ ಎಲ್ಲರೂ ದಾಳಂಬ್ರಿನೇ ಹಚ್ತೀವಿ. ಈ ಕಾಲ್ ಬದಲಾಗಿದೆ. ನಿಮಗ್ ಬೆಳೀತಕ್ಕಂತ ಅನೇಕ ಅವಕಾಶಗಳಿದಾವೆ. ಒಂದು ಬೆಳೆ ಕೊಯ್ಕ್ ಕೊಟ್ರೆ ಇನ್ನೊಂದು ಬೆಳೆಯನ್ನ ನಾವು ಬೆಳಿಬೇಕು. ಆದ್ರೆ ಕಬ್ಬು ಬೆಳಿಬೇಡ ಅಂತ ಹೇಳಂಗಿಲ್ಲ. ಇನ್ನೂ 10 ವರ್ಷ ಬೆಳೀರಿ, 11ನೇ ವರ್ಷ ನಿಲ್ಲಿಸ್ರಿ, ಇದು ಮುಗೀತದ ಕಥೆ ಇದ್ರದು. ಇದನ್ನ ತಲೆಯಾಗಿ ಇಟ್ಕೋರಿ. ಯಾಕಂತಂದ್ರೆ ಇನ್ನೊಂದು 10 ವರ್ಷ ಯಾಕೆ ನಿಮ್ಗ ಬೆಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಈಗ ಕಬ್ಬಿನ ವಿವಿಧ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಬೆಲೆ ಬರ್ತಾ ಇದೆ. ಆ ಉತ್ಪನ್ನಗಳ ಮೇಲೆ ಕಾರ್ಖಾನೆ ಇನ್ನೂ ಒಂದು 10 ವರ್ಷ ನಡೀತಾವ ಅನ್ನುವಂತ ಆತ್ಮವಿಶ್ವಾಸ ನನಗೆ. ಮತ್ ಕಾರ್ಖಾನೆ ಮಾಲಕರಿಗೂ ಗೊತ್ತದ 10 ವರ್ಷ ಆದ್ಮೇಲೆ ನಮ್ಮ ಹಣೆ ಬರನು ಹದಗೆಡ್ತದ ಅನ್ನೋದು. ಯಾಕಂದ್ರೆ ಎಲ್ಲಾ ಚುನ್ನಪ್ಪಣ್ಣನಂತವ್ರು ಶಾಣ್ಯಾರು ಹುಟ್ಟು ಬಿಟ್ರಂದ್ರೆ ಅವ್ರ ಕಾರ್ಖಾನೆ ಲಘುನೆ ಮುಚ್ಚೋದು ಗ್ಯಾರಂಟಿ. ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ರಿ ಈ ಸರ್ತಿ ಅಂದ್ರೆ ಕಾರ್ಖಾನಿನೇ ಮುಚ್ಚಿಬಿಡ್ಬೇಕು. ನಾವು ಮುಸ್ತಿನತ್ತೆ ನಮಗೆ ಅಂಜಿಕೆ ಹಾಕ್ಯಾರ 2 ದಿವಸ. ನಾವು ಅವ್ರಿಗೂ ವಿನಂತಿ ಮಾಡ್ತೀವಿ, ನಿಮ್ಮದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ನಾವು 1-4 ದುಡ್ಡು ಗಳಿಸಿದ್ರೆ ಎಲ್ಲ ನಾನೇ ತಿಂದ್ರೆ ನಾವು ಹೇಳ್ತೀವಿ, ಏನರೇ ಎಮ್ಮೆ ಆಕಳ ಹಿಡಬೇಕಾದ್ರೆ ಕರ ಬಿಡ್ಬೇಕೇ ಆಗ್ತದೆ. ಕರ ಬಿಟ್ರೆ ಒಟ್ಟು ಮಲಿ ಅದೇ ಕುಡಿತಂದ್ರೆ ಮುಂದೆ ಹಿಂಡುದೇನು ಅದಕ್ಕೆ. ಆದ್ರೆ ಕೆಲವು ಕರುಗಳು ಒಂದ ಮಲಿ ಕುಡಂಗಿಲ್ಲ, 4 ಕುಡಿದು ಓಡೋಗ್ಬಿಡ್ತಾವ. ಹಂಗಾಗಿ ಕೆಲವು ಕಾರ್ಖಾನೆಗಳು ಸ್ವರ್ಗಿದ ಮೇಲೆ ಇವ್ರು ಹುಟ್ಟ್ಯಾರ. ಮೊದಲು ಯಾವ ಸಹಕಾರಿ ಕಾರ್ಖಾನೆ ಬಿಟ್ಟು ಪ್ರೈವೇಟ್ ಕಾರ್ಖಾನೆಗಳು ಇರಲಿಲ್ಲ. ಆದ್ರೆ ದುರ್ದೈವ ಏನಾಗ್ಯದ, ನಮ್ಮಂತವ್ರು ಚೇರ್ಮನ್ ಆಗಿ ಹೋಗಿ ಬರೇ ಒಂದಿಟ್ಟು ತೊರಿ ಬಿಡಿಸ್ಕೊಂಬ ಅಂದ್ರೆ ಕೆಚ್ಚಲಾನೆ ಕೊಯ್ಕೊಂಡ್ ಬಂದೀವಿ ನಾವು. ಇದು ಸುಮಾರು ಚಟಕ್ ಬಿದ್ದು ನಮ್ಮ 32 ರೈತರು ಕಟ್ಟಿದ ಕಾರ್ಖಾನೆಗಳಿತ್ತು. ಇವತ್ತು ಬರೇ 12 ಉಳಿದವ ನಮ್ಮ. ಇದು ಪರಿಸ್ಥಿತಿ, ಅದಕ್ಕೆ ಹಿಂಗ್ ಬಂದದ. ರೈತರು ಕಟ್ಟಿದ ಕಾರ್ಖಾನೆ ರೈತರೇ ಮಾಲಕರಾಗಿ ನಡೆಸಿದ್ರೆ ಯಾವುದೇ ಅನಾಹುತ ಆಗೋದಿಲ್ಲ. ಅದ್ರಾಗ ರೈತರು ಹೋದ್ರ ಬಹಳ ಒಳ್ಳೇದಂತ. ಚುನ್ನಪ್ಪಣ್ಣ ಅಂತವ್ರು, ಶಶಿಕಾಂತ್ ಗುರೂಜಿ ಅಂತವ್ರು ಹೋಗ್ಬೇಕು. ನಮ್ಮಂತವ್ರು ಹೋದ್ರೆ ಮುಗಿಸ್ಬಿಡ್ತೀವಿ ನಾವು ಅದನ್ನ. ಅದು ಆಗ್ಲಕತ್ತದ, ಇವತ್ತು ಆಗ್ತದೆ, ಹಿಂದೂ ಆಗ್ಯದ, ಮುಂದೆ ಆಗ್ಬಾರ್ದನ್ನೋ ಆಸೆ ನಂದು. ಅಂತವ್ರನ್ನ ನೀವು ಸೃಷ್ಟಿ ಮಾಡ್ಬೇಕು. ನಿಮ್ಮ ಜಿಲ್ಲೆಯಲ್ಲಿ ಒಂದು MK ಹುಬ್ಳಿ ಕಾರ್ಖಾನೆ ಅದು, ಅಂಗೈ ಒಳಗದು ಊರಿಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆ ಅದು. ಬರೀ ಕಬ್ಬಿನ ಗಾಡಿ ಮೇಲೆ ನಡಿಬೇಕದು. ಆದ್ರೆ ಅಲ್ಲಿ ಬಹಾದೂರ್ಗಳು ಬಂದವರು
ಅದು ಬರೀ ನೀರ್ ಕುಡಿದ್ ಬಂದ್ರೆ ರಕ್ತ ಕುಡಿದ್ ಬಂದಾರ ಅವರು. ಅಂತ ಸ್ಥಿತಿ ತರಬಾರ್ದು ಯಾವುದೇ ಕಾರ್ಖಾನೆ. ನಂಬಲ್ಲಿ ಆಗ್ಯದ. ನನ್ನಲ್ಲಿ ಒಂದು ನಂದಿ ಕಾರ್ಖಾನೆ ಅಂತದ, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಖಾನೆ. ಹಿಂದೆ BT ಪಾಟೀಲ್ರು, ನಿಮ್ ಬೆಳಗಾವದವರೇ ಅಜಿತ್ ಶೆಟ್ಟಿ ಅಂತ ಒಬ್ರು ಟಿಸಿ ಇದ್ರು, ಅವ್ರು ಕಟ್ಟಿದ್ದು. ಆದ್ರೆ ದುರ್ದೈವಶ ಇವತ್ತು ಅದು ಅವನತಿ ಹಾದಿಗೆ ಬಂದದ್ದು. ಒಂದು ಕಾಲದಲ್ಲಿ ದೇಶಕ್ಕೆ 2ನೇ ನಂಬರ್ ಕಾರ್ಖಾನೆ, ಇವತ್ತು ಅದರ ಸ್ಥಿತಿ ಕೂಡ ಹಂಗೆ MK ಹುಬ್ಳಿ ಹಂಗೆ. ಆದ್ರೂ ಕೂಡ ಅದು ಬದುಕಲಿ ಅಂತ ಹೇಳಿ ನಾನು ಕಳೆದ 3 ವರ್ಷದಿಂದ DCC ಬ್ಯಾಂಕ್ನಿಂದ ಸಾಲ ಕೊಟ್ಟು ಬದುಕಿಸ್ತಾ ಇದ್ದೀನಿ. ಇಂದಿಲ್ಲ ನಾಳೆ ಆ ಸಾಲದಿಂದ ಮುಕ್ತ ಆಗ್ತಾರೆ, ಅದು ಮತ್ತೆ ರೈತರ ಕಾರ್ಖಾನೆಯಾಗಿ ಉಳಿತದೆ ಅನ್ನತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅಂಥವು ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ, ಇವರು ಮಕ್ಕಳ ಕಬ್ಬು ಎಲ್ಲಿ ಒಯ್ತಾರ, ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂಜಿಸ್ತಾರೆ. ಮತ್ ನೀವು ಇಟ್ಟು ಸುಮಾರದಿರಿ, ನಮ್ಮ ಮುಂದೆ ಹೂ ಹತ್ತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ, ಕಾರ್ಖಾನೆ ವಿರುದ್ಧ ಮಾಡಿ ತೋರ್ಸ್ ನನಗೆ ಬಂದು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಒಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊಂತೀವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ. ಆದ್ರೆ ನೀವು ಸಿದ್ಧೆ ಮಾಡಕ್ ತಯಾರಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿನಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು. 4 ವರ್ಷದ ಹಿಂದಿಂದ ಹಚ್ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚುನ್ನಪ್ಪಣ್ಣ ಅದು ಒಂದ್ ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ, ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ, ನಾ ಬೇಡ ಅನ್ನೋದಿಲ್ಲ. 2 ಕಿಲೋ ಕಮ್ಮಿ ಹಚ್ಚಲಿ, ಬೇಡ ಅನ್ನಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ್ ಹಾಕ್ತಾರ ಅವ್ರು. ಅಂತದ್ ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ, ನೀವು ಯಾರೂ ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರ ಹಾದ್ಯಾಗ ಒಂದರೆ APMC ಹತ್ತದ. ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಕಬ್ಬಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನಿ ನಾನು. ಏನ್ ಹೇಳತ್ತೀರಿ? ಫೋನ್ ಹೋಗ್ತದ, ಮತ್ ನಾ ಬರ್ತೀನಂದ್ರ ನನಗ ಅಂಜಿಲ್ಲ, ನೀ ಅವ್ರ ಬರೀ ಫೋನಿಗೆ ಅಂಜಲಾತಿ. ಇಲ್ಲ, ನಮ್ಮ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋ. APMCನೂ ಗೌರ್ಮೆಂಟೇ, APMC ನಡ್ಸೋರೇ ರೈತರು, ನಾ ನಡ್ಸಂಗಿಲ್ಲ. ಹಂಗ್ ಮಾಡಂಗಿಲ್ಲ, ಹಂಗ ಅನ್ಕೋತ್ ಕೂಡ್ಬಾರ್ದು. ಇದೇ ನಿಮ್ ತಪ್ಪದ. ಇಲ್ಲೋಡಮ್ಮ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ. ಈಗ ನನ್ನ ಮನಸ್ಸು ಆ ಕಡೆ ತಮ್ಮ ಸಾಹೇಬ್ರು ಮಾತಾಡ್ತಕ್ಕ ಶಾಂತಿ. ನಾ ನಿಮಗ್ ಹೇಳಾಕತ್ತೀನಿ, ಹಾದಿ ಹೇಳಾಕತ್ತೀನಿ. 176 APMC ಇದಾವ. ನಿಮಗ್ ಹಾದ್ಯಾಗ ಹೋಗಾಗ ಒಂದಾದ್ರೂ 10. ಮತ್ ನಾವು APMC ಇಂದ ಆದೇಶ ಮಾಡಿವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದಾರ. ಅವ್ರ ಇದ್ರಿಗೆ ಆದೇಶ ಮಾಡಿಸಿದೀನಿ ನಾನು. ಮತ್ ಅವರೇ ಪ್ರಸ್ತಾಪ ಮಾಡಿದ್ದು. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ. 176 APMC ಒಳಗೆ ನೀವ್ ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು. 10 ಪೈಸಾ ತಗೊಳಾರ್ದೆ ಕಾಟ ಮಾಡ್ಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವ ಪುಕ್ಕಟ್ಟು ನಿಮಗ್ ಕಾಟ ಮಾಡ್ಕೊಡ್ತಾರ.
ಒಂದು ರಿಸಿಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ, ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ, ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗ್ ಕಳಿಸ್ಬೇಡ್ರಿ, ಹೊರಗೆ ತಗೊಂಬರ್ರಿ, ಬಂದ್ ತೂಕ ಮಾಡಿ. ಅದನ್ನ ನಾವು ಮಾಡೀವಿ. ಈಗ ನಾ ಅದನ್ನ ಮುಂದೆ ಹೇಳ್ತೀನಪ್ಪ, ನಾನ್ ಮುಂದೆ ಹೇಳ್ತೀನಿ. ಈಗ ನೀವು ಎಲ್ಲಾರ್ದು ತಲೆಯಾಗಿರ್ತಾವ, ಇಲ್ಲ ಅನ್ನಂಗಿಲ್ಲ, ಅವು ಈಗೇ ತೊಡ್ಕೋಬೇಡ್ರಿ. ನಾ ಹೇಳಿದ್ಮೇಲೆ ನೀವು ಬಂದು ಒಬ್ಬೊಬ್ರೆ ತೊಡ್ಕೋರಿ, ನಾ ಕೇಳ್ತೀನಿ. ಇಟ್ಟು ಮಂದಿದ್ ಕೇಳೋದಂದ್ರೆ ಬಹಳ ಕಷ್ಟ ಆಗ್ತದ ನನಗೆ. ನೀವು ಒಬ್ಬೊಬ್ರು ಆಮೇಲೆ ಬರ್ರಿ, ನನ್ನ ಕಡೆ ಏನ್ ಸವಲತ್ತದ ಅದು ಹೇಳಕ್ ಬಂದೀನಿ ನಾನು ಅಷ್ಟೇ. ಇಲ್ಲಿ ನಮ್ಮವನು ನಿಂತ ನೋಡು ಬಿಜಾಪುರದ, ಇವಂಗೆ ಒಂದ್ ಕಾಟ ಕೂಡ್ಸತ್ ಕೊಟ್ಟಿ, ನೀವು ಇನ್ನ ತನ ಕೂಡ್ಸಲ್ಲ, ಇಲ್ಲಿ ಅದಾನ. ಜಾಗ ಹೊಡೆದ್ ಕಿಶನ್ ಕೂಡ್ಸ, ಆಮೇಲೆ ನಾನು ನೋಡ್ಕೋತೀನಿ. ಅದನ್ನೇನಿಲ್ಲ, ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಕಾನೂನು ಪ್ರಕಾರ ಹೇಳ್ದಂಗೆ. ನಾನು ಅದಕ್ಕೂ ಪತ್ರ ಬರ್ದೀನಿ, ಅವ್ರಿಗೂ ಒಂದ್ ಕಾಟ ಕೂಡಿಸ್ಕೊಡ್ತೀನಿ ನಾನು, ನೀವು ಕೂಡಿಸ್ಕೋರಿ. ಮತ್ತ ಆ ಕಾಟ ರೈತ ಸಂಘದಿಂದ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದ್ದೀನಿ ನಿಮ್ಗೆ. ಅದಕ್ಕೆ ಏನ್ ಬೇಕಾ ತೂಕ ಮಾಡ್ಕೊಂಡು ಉಳಿದಿದ್ ಬೆಳೆಗೆ ಸ್ವಲ್ಪ ರೊಕ್ಕ ತಗೋರಿ. ನಿಮ್ಮ ಕಾಟ ಇದ್ರೆ ಅದು ಮೇಂಟೈನ್ ಆಗ್ಬೇಕಲ್ಲ, ಅದನ್ನ ಯಾರ ನೋಡೋರು ಒಂದಿಷ್ಟು ಇಬ್ರು ಅನ್ನದಾತಗಳು ಬೇಕಲ್ಲ, ಅದಕ್ಕೂ ಗಿರಿಸ್ ಹಾಕಾವ ಆಯಿಲ್ ಹಾಕಾವ್ರಿ ಬೇಕಲ್ಲ. ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ 12 ಕಾಟ ನಾನು ಹೊಸ ಕೂಡ್ಸಕತ್ತೀನಿ ಇಡೀ ರಾಜ್ಯ ತುಂಬ. ಚಾಮರಾಜನಗರದವ್ರು ಇರ್ಲಿ, ಬಿಜಾಪುರದವ್ರು ಇರ್ಲಿ, ಬೆಳಗಾವದವ್ರು ಇರ್ಲಿ, ಬಾಗಲಕೋಟದವ್ರು ಇರ್ಲಿ, ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ದಯಮಾಡಿ ನೀವು ಆ ಕಾಟಗಳು ಉಪಯೋಗ ತಗೋರಿ. ಅವು ಇರದೆ ಹೋದ್ರೆ 176 ನಮ್ಮ APMC ಅದಾವು, ಅದರಲ್ಲಿ ಒಂದು 140-50 ಜೀವಂತ ಅದಾವ, ಯಾವು ಇಲ್ಲ ಅಂತಿಲ್ಲ. ನಾನು ಎಲ್ಲ ಜೀವಂತ ಇಟ್ಟಿನಿ. ನಾನು ಬಂದ ಮೇಲೆ ಅಲ್ಲಿ ಕಾಟ ಮಾಡ್ಕೋರಿ. ನಿಮ್ ಕಡೆ ಒಂದು ರಿಸೀಟ್ ಇಟ್ಕೊಡ್ರಿ, ಅಲ್ಲಿ ಹೋಗಿ ಕಿಶಿಂದ ಅವ್ರದ್ದು ಎಷ್ಟು ಬರ್ತದ, ಕಡಿಮೆ ಬರ್ತಂದ್ರೆ ಅವಾಗೆ ಹೊರಗೆ ತಗೊಂಬರ್ರಿ, ಟ್ರ್ಯಾಕ್ಟರ್ ಒಳಗೆ ಬಿಡಬೇಡ್ರಿ. ಮತ್ ಇನ್ನೂ ಒಂದ್ ನಾವು ಮಾಡೀವಿ, ಇದನ್ನ ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ, ವೇಯಿಂಗ್ ಬ್ರಿಡ್ಜ್ ಸರ್ ಶಾಂತನಗೌಡ ಸಾಹೇಬ್ರೆ, ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದೀವಿ. ಆ ಡಿಜಿಟಲೈಸೇಷನ್ ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನಾ ಪೂಜಾರಿ ಅವರು ಏನೋ ಈಗ ಹೇಳ್ತಾ ಇದ್ದಾರೆ. ಅದನ್ನ ಏನಾದ್ರೂ ಆ ತರ ಆಯ್ತಪ್ಪ ಅಂತಂದ್ರೆ, ಆಗಿದ್ದೇ ಖರೆ ಮಾಡಿದ್ರೆ ಅಂದ್ರೆ ಅದು ಖಂಡಿತ ನನಗ್ ಬರೋದಿಲ್ಲ. ವೇಟ್ ಮಾಡುದು ಇಲಾಖೆ ಯಾರಿಗದಪ್ಪ ಅಂದ್ರೆ ನಮ್ಮ ಮುನಿಯಪ್ಪ ಸಾಹೇಬರಿಗೆ, ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅದವ್ರಿಗೆ. ಆದ್ರೆ ರೈತರ ಹಿತದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಅವರಿಗೂ ವಿನಂತಿ ಮಾಡ್ಕೊಂಡಿನಿ ಮುನಿಯಪ್ಪ ಸಾಹೇಬರಿಗೆ, ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದ್ರೆ ಕಾರ್ಖಾನೆ ಮಾಲೀಕರನ್ನ ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲಾನು ಹೇಳ್ಯಾರ, ಆದ್ರೆ ಅವ್ರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅದಾರ, ಅದರ ಸಲಾಗಿ ಇದು ಹಿಂಗಾಗ್ಲಕತ್ತದು. ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ ಏನ್ ಹೋಗಿ ಸ್ಟ್ಯಾಂಪಿಂಗ್ ಮಾಡಿಬಿಡ್ತಾರೆ. ನನಗಿವತ್ತು ನಿಮ್ಗೆ ಹೇಳ್ಬೇಕಾದ್ರೆ, ಹೋದ ಸರ್ತಿ ಸೀಸನ್ ಅಲ್ಲಿ ಒಂದೊಂದು ಕಾರ್ಖಾನೆಯನ್ನ 3 ಸರ್ತಿ ಚೆಕ್ ಮಾಡಿಸಿ ನಾನು, ಎಲ್ಲ ಬರೋಬ್ಬರಿನೇ ಅದಾವ ವರದಿ ಕೊಟ್ಟಾರ. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಲ್ಲಿ ಹೋಗ್ಬೇಡ್ರಿ. ನಮ್ಮ APMC ಅಥವಾ ನಾವು ಹಾಕಿದ ಕಾಟದಲ್ಲಿ ನೀವೇ ರೈತರ ನಿರ್ವಹಣೆ ಮಾಡ್ತಕ್ಕಂಥ 12 ಕೂಡ ನಿಮ್ ಕೈಲಿ ಕೊಡ್ತೀನಿ ನಾನು. ಯಾವ ಕ್ರಾಸ್ ನಲ್ಲಿ 2-3 ಕಾರ್ಖಾನೆಗೆ ಅನುಕೂಲ ಆಗ್ತೋ ಹಂತದಲ್ಲಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ. ಮುಂದೆ ನಮ್ಮ ಕಡೆ ಸ್ವಲ್ಪ ಆದಾಯ ಬಂದ್ಮೇಲೆ ಎಲ್ಲಾ ಕಡೆ ಕೂಡಿಸ್ಕೊಡ್ತೀನಿ ರಾಜ್ಯದಾಗ, ಅದ್ರಾಗ ಏನು 2 ಮಾತಿಲ್ಲ. ಆದ್ರೆ ಅಲ್ಲಿ ತನ ನೀವು ಈ ವ್ಯವಸ್ಥೆಯನ್ನ ಉಪಯೋಗ ಮಾಡ್ಕೋರಿ ಅನ್ನೋದು ನನ್ನ ಉದ್ದೇಶ. ಇದ್ರ ಜೊತೆ ಇವತ್ತು ನಾನು ಬರೀ ರೈತರ ಬಗ್ಗೆ ಮಾತಾಡಿದ್ರೆ ಕಾರ್ಖಾನೆ ಮಾಲಕರು ಸಿಟ್ಟಿಗೆ ಬರ್ತಾರೆ. ನಾನು ಅದಕ್ಕೆ ಅವ್ರ ಬಗ್ಗೆನೂ ಮಾತಾಡಿನಿ ಮೊನ್ನೆ. ಅವ್ರಿಗೂ ಕೆಲವು ಸಮಸ್ಯೆ ಇದಾವೆ. ಈಗ ಅವರು ಉತ್ಪನ್ನಗಳು ಒಳ್ಳೆ ರೇಟಿಗೆ ಮಾರಿದ್ರೆ ಅವ್ರು ನಿಮಗೊಂದ್ ಸ್ವಲ್ಪ ಹೆಚ್ಚಾಗಿ ಬೆಲೆ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ದುರ್ದೈವಶ ಅವ್ರ ಉತ್ಪನ್ನಗಳು ಯಾವು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳದಾವ. ಇವತ್ತು ಅವರು ನಮ್ಮ ರಾಜ್ಯಕ್ಕೆ ಇಥನಾಲ್ ಬರ್ತಿತ್ತು, ಇಲ್ಲಿವರೆಗೆ ಇಥನಾಲ್ ಪಾಲಿಸಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಈ ಮೀಡಿಯಾದವರು ಇವು ಯಾವೂ ಬರೀದಿಲ್ಲ. ನಾ ಬೈದಿದ್ದು ನೀವು ನನಗ್ ಬೈದಿದ್ದು ಎಡೆ ಬರೀತಾರ ಅವರು. ಇಲ್ಲಿಲ್ಲ ಅಂದ್ರೆ ನೀವು ಚಪ್ಲಿಲಿ ಹೊಡೆದಿದ್ದು ಅಂತ ಬರೀತಾರ ನಂದು. ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮೀಡಿಯಾದವರಲ್ಲಿ,
ಇಥನಾಲ್ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಇಥನಾಲ್ ಉತ್ಪಾದನೆ ಮಾಡತಕ್ಕಂತ ಘಟಕ ಹಾಕಿರ್ತಕ್ಕಂಥವ್ರು ಕರ್ನಾಟಕದವ್ರು. ಅದು ಮೋದಿಯವ್ರ ಮಾತು ಕೇಳಿ ಹಾಕ್ಯಾರ ಅವ್ರು. ಇಥನಾಲ್ ಪೆಟ್ರೋಲಿಗೆ ಸೇರಿಸ್ತಾರೆ, ಡೀಸೆಲಿಗೆ ಸೇರಿಸಂಗಿಲ್ಲ, ಪೆಟ್ರೋಲಿಗೆ ಸೇರಿಸ್ತಾರೆ. ಅದನ್ನ ಉಪಯೋಗ ಮಾಡಿ ಹೆಚ್ಚಿಗೆ ದರ ಬರಲಿ ಅಂತ ಹೇಳಿ ಒಂದು ಪಾಲಿಸಿ ಹಿಂದೆ ಆಗಿತ್ತು. ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಇಥನಾಲ್ ಅನ್ನ ಇವತ್ತು ದೇಶಕ್ಕೆ ಯಾವ ರಾಜ್ಯಕ್ಕೆ ಕೊಡಬೇಕಾಗಿತ್ತು, ಆ ರಾಜ್ಯದೊಳಗ ನಾವು ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ರು ನಮ್ಮನ್ನು ಇಥನಾಲ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಾಗಿಟ್ಟಾರ. 1ನೇ ಸ್ಥಾನದಲ್ಲಿ ಗುಜರಾತ್ ಕೊಟ್ಟಾರ. 113% ಇಥನಾಲ್ ಉತ್ಪಾದನೆ ಮಾಡತಕ್ಕಂತ ಆದೇಶ ಅವ್ರಿಗಾಗ್ಯದ. ಅಲ್ಲಿ ಕಾರ್ಖಾನೆನೂ ಕಡಿಮೆ ಅದಾವು ಮತ್ತ ಅವರಿಗೆ ಹೆಚ್ಚಿಗೂ ಬರೀ 11 ಕಾರ್ಖಾನೆ ಅಲ್ಲದಾವ್. ನಂಬಲ್ಲಿ ಎಟ್ಟದಾವ್? 81 ಅದಾವ್. ಇನ್ನ 20 ಹಾದ್ಯಾಗ ನಿಂತಾವ್. ಆದ್ರೆ 11 ಇದ್ದವರಿಗೆ 113%. ಅವ್ರು ಬರೀ 38 ಕೋಟಿ ಕೇಳಿದ್ರೆ ಅವ್ರಿಗೆ 38 ಕರೋಡ್ ಕೋಟಿ ಕೇಳಿದ್ರೆ ಅವ್ರಿಗೆ 43 ಕರೋಡ್ ಕೋಟಿ ಕೊಟ್ಟಿದ್ದಾರೆ. ಲೀಟರ್ಸ್ ಅಂದ್ರೆ ಕರೋಡ್ ಲೀಟರ್ಸ್. ಯುಪಿಗೆ 242 ಕರೋಡ್ ಕೋಟಿ ಲೀಟರ್ ಕೇಳಿದ್ರೆ ಅವ್ರಿಗೆ 160 ಕರೋಡ್ ಕೋಟಿ ಲೀಟರ್ ಕೊಟ್ಟಿದ್ದಾರೆ. ಅವ್ರಿಗೆ 66% ಕೊಟ್ಟಾರ. ಮಹಾರಾಷ್ಟ್ರದಲ್ಲಿ ನಮ್ಕಿನ್ ಕಾರ್ಖಾನೆ ಹೆಚ್ಚದಾವ್, ನಮ್ ಡಬಲ್ ಅದಾವ ಅವ್ರಿಗೆ. ಆದ್ರೆ ಅವರಿಗೆ 267 ಕೇಳಿದ್ರೆ ಅವ್ರಿಗೆ 130 ಕೋಟಿ ಲೀಟರ್ ಕೊಟ್ಟಿದ್ದಾರೆ, ಕರೋಡ್ ಲೀಟರ್. ಅವ್ರಿಗೆ 48%. ಕರ್ನಾಟಕದವ್ರು ನಾವು ಇವ್ರೆಲ್ಲರಿಗಿಂತ ಹೆಚ್ಚಿಗೆ ಕೇಳಿದ್ವಿ. 325 ಕರೋಡ್ ಲೀಟರ್ ಕೇಳಿದ್ವಿ. ನಮಗ್ 116 ಕರೋಡ್ ಲೀಟರ್ ಕೊಟ್ಟಾರ. ನಮಗ್ ಕೊಟ್ಟಿದ್ 35%. ಹಿಂಗ ಅಲ್ಲಿ ಕೂಡ ತಪ್ಪಾಗ್ತಾ ಇದೆ. ಈ ಮಾಧ್ಯಮದ ಮಿತ್ರರು ಟಿವಿ ಒಳಗ ನನ್ನೇ ಹಿಡಿತಾರೆ. ಎಲ್ಲೋದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲೇ ಅಡ್ಡಾಡಕತ್ತಾರ, ಕರ್ನಾಟಕನ ಕೇಳಂಗಿಲ್ಲ ಅವ್ರಿಗೆ. ಅವ್ರು ನನ್ನ ಇದ್ರಿಗೆ ಬಂದ್ರ ಆಗಲೇ ಧಾರವಾಡನೇ. ಮತ್ ನಿಮ್ ಪ್ರಹ್ಲಾದ್ ಜೋಶಿ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ ದುರ್ದೈವಕ್ಕೆ ನನ್ನೇ ಹಿಡಿತೀರಿ ನೀವು, ಗೊತ್ತೇ ಇಲ್ಲ. ಮತ್ತೇನ್ ಮಾಡು, ಸಕ್ರಿ ಮಂತ್ರಿ ಅವರೇ, ಅವ್ರು ನಮ್ ರಾಜ್ಯದವರೇ ಅದಾರ. ಅವ್ರಿಗೆ ಕೇಳಬೇಕು ನೀವು. ಅವ್ರ ಕಡೆ ದೊಡ್ಡ ಸಹಾಯ ಮಾಡತಕ್ಕಂತ ಅವಕಾಶ ಇದೆ. ನಾನ್ ಹೇಳಕತ್ತಿಲ್ಲ ಅವ್ರು ತಪ್ಪು ಮಾಡ್ಯಾರಂತ ನಾನು ಅಂದಿಲ್ಲ. ಯಾರಂದಾರ ಅದನ್ನು ಹೇಳಿ ಹೋಗ್ತೀನಿ ನಾನು. ಅವ್ರು ತಪ್ಪು ಮಾಡಾಕತ್ತಾರಂತ ಅಂದವರೇ ಮುರುಗೇಶ್ ನಿರಾಣಿ ಅವರು. ಅವರು ಬಿಜೆಪಿ ಅವರೇ, ನಿಮ್ ಬಾಜುಕೆ ಅದ. ಅವ್ರ ಪತ್ರನೂ ನನ್ನ ಕಡೆ ಅದ. ಮುರುಗೇಶ್ ನಿರಾಣಿ ಅವ್ರ ಪತ್ರ ಅಲ್ಲಿ ಬಂಡಲ್ನಾಗ ಅದ, ಕೊಡ್ತೀನಿ ನಿಮ್ಗೆ. ಅವರು ಅಮಿತ್ ಶಾಗೂ ಬರ್ದಾರ, ನಮ್ಮ ಪ್ರಹ್ಲಾದ್ ಜೋಶಿಗೂ ಬರ್ದಾರ. ಇಥನಾಲ್ ಬಗ್ಗೆ ಬರ್ದಾರ. ಸಕ್ರಿ ಎಕ್ಸ್ಪೋರ್ಟ್ ಮಾಡಕ್ ಅನುಮತಿ ಕೊಡ್ರಿ ಅಂತ ಬರ್ದಾರ. ಅಲ್ಲಿಂದ ಇನ್ನೊಂದು ಮಹತ್ವದ್ದು, 2019ರಲ್ಲಿ MSP ಸಕ್ರಿ ಅಂದ್ರೆ ಈ ಸಕ್ರಿ ಇವತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲದ. ಆ ಸಕ್ರಿ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾಡಬಾರ್ದು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ. ಸಕ್ರಿ ಉತ್ಪಾದನೆ ಮಾಡಿ ಇಥನಾಲ್ ಮಾಡದೆ ಹೋದ್ರೆ ಕಡಿಮೆ ಲಾಭ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಥನಾಲ್ಗೂ ಸ್ವಲ್ಪ ಅವಕಾಶ ಕೊಡ್ರಿ, ಸಕ್ರಿಗೂ ಕೊಡ್ರಿ ಅಂತ ಹೇಳಿ ನಾವು ಕೇಳಿದ್ವಿ. ಆದ್ರೆ ಇಥನಾಲ್ನಾಗ ಈಗ ಏನ್ ಮಾಡಾಕತ್ತಾರಂದ್ರೆ ಮೆಕ್ಕೆಜೋಳ ಕಡಿಮೆ ಧಾರಣೆಗೆ ಸಿಗ್ತದಂತ ಅವ್ರಿಗೆ ಅನುಮತಿ ಕೊಡಾಕ್ತಾರೆ. ಯಾಕಂದ್ರೆ ಅವು ಬೆಳೆದಂತ ಅಳ್ಬೇಕಲ್ಲ. ಮತ್ತವು ಈಗ ನೋಡಿರಿ ಮೆಕ್ಕೆಜೋಳದ ಹಣೆಬರ ಎಲ್ಲಿಗೆ ಬಂದದ. ಹೋದ್ ಸರ್ತಿ 2300-400 ಇತ್ತು, ಈಗ 1600ಕ್ಕೆ ಬಂತು. ಮತ್ ನನಗ್ ಹೇಳ್ತಾರೆ ಮೆಕ್ಕೆಜೋಳ MSP ಒಳಗ್ ಮಾರ್ಬೇಕಂತ. ಯಾರೇ ದನ ತಿಂತಾವ, ಮನುಷ್ಯರು ತಿಂತಾರ ಅದನ್ನ? ಇದನ್ನು ಕೂಡ ಅವ್ರು ಹೇಳಿದಾರೆ. ಮೆಕ್ಕೆಜೋಳದಿಂದ ಇಥನಾಲ್ ಮಾಡೋಣ ಅಂತೇಳಿ ಶುರು ಮಾಡ್ಯಾರ. ಕಬ್ಬಿನ ಜೊತೆನೂ ಮೆಕ್ಕೆಜೋಳ ಮಾಡಿದ್ರೆ ನಡೀತದ. ಇಲ್ಲದ ಅದನ್ನ ಆದೇಶ ಅವರೇ ನಿರಾಣಿ ಅವ್ರು ಬರ್ದಿದ್ದು ಕೂಡ ನನ್ನ ಕಡೆ ಅದ. ನಾನು ಅವ್ರ ಮಾತೆ ಕೇಳಿ ನಿನ್ನೆ ಅವ್ರ ಕಡೆನೆ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಗೊಮ್ಮೆ ಹೋಗ್ತೀರಾ, ನಾನ್ ಹೇಳಿ ಹೋಗ್ಬೇಡ, ಮತ್ ನಾನೇ ಕಳ್ಸಿ ಅನುಪಕ್ಕಿ ಅವರು. ಆದ್ರೆ ನಾನ್ ಪಾಪ ಅವರು ಹೆಚ್ಚಿನ ಕಾರ್ಖಾನೆ ಮಾಲಕರಿದ್ದಾರೆ, ಅವ್ರಿಗೆ ಸಮಸ್ಯೆ ನಮ್ಗಿಂತಲೂ ಹೆಚ್ಚು ಗೊತ್ತದಾವ್. ಅದಕ್ಕೆ ಅವರೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ಪತ್ರ ಬರ್ದಾರ.
ನಮಗೆ MSP ಸಕ್ಕರೆಗೆ ಧಾರಣಿ ಏರ್ಸ್ರಿ ಅಂತ ಹೇಳ್ಯಾರ ಅವ್ರು. ಈಗ ನಿಜವಾಗ್ಲೂ 31 ರೂಪಾಯಿ ಅದ MSP ಸಕ್ಕರೆ ಧಾರಣಿ. ಆದ್ರೆ ಇದು ಎಲ್ಲರಿಗೂ ಅದ, ಬಡವರಿಗೂ ಅದೇ ಧಾರಣಿ ಅದ, ಶ್ರೀಮಂತರಿಗೂ ಅದೇ ಧಾರಣಿ ಅದ. ನಾವೇನ್ ವಿನಂತಿ ಮಾಡಾಕತ್ತೀವಪ್ಪ ಅಂತಂದ್ರೆ 100ಕ್ಕೆ 70% ಸಕ್ರಿ ಈ ಕೋಕೋ ಕೋಲಾ ಫ್ಯಾಕ್ಟ್ರಿಗೆ ಹೋಗ್ತದೆ, ಜ್ಯೂಸ್ ಫ್ಯಾಕ್ಟ್ರಿಗೆ ಹೋಗ್ತದೆ, ಐಸ್ ಕ್ರೀಮ್ಗೆ ಹೋಗ್ತದೆ, ಶ್ರೀಮಂತರಿಗೆ ಹೋಗ್ತದೆ, ಈ ಔಷಧ ಮಾರೋರಿಗೆ ಸಿರಪ್ಗೆ ಹೋಗ್ತದೆ. ಅದಕ್ಕೊಂದು ಧಾರಣಿ ಬ್ಯಾರೆ ಇಡ್ರಿ. ಬಡವರು ನಮ್ಮಂತ ಜನ ತಿಂತಕ್ಕಂಥ ಸಕ್ಕರೆಗೆ ಒಂದು ಧಾರಣಿ ಬ್ಯಾರೆ ಇಡ್ರಿ ಅಂತ ಹೇಳಿ. ಬಡವರಿಗೆ ಕೊಡ್ತಕ್ಕಂಥ, ನನ್ನಂತವ್ರಿಗಲ್ಲ, ಮತ್ತದು ಹೇಳ್ತೀನಿ, ಬಡವರಿಗೆ ಕೊಡ್ತಕ್ಕಂಥ ಸಕ್ಕರೆ ನೀವು 31 ರೂಪಾಯಿ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಕೋಕೋ ಕೋಲಾದ ಒಂದು 100 ಗ್ರಾಮ್ ಸಕ್ಕರೆ ಹಾಕಿ 1000 ಗ್ರಾಮದ ರೊಕ್ಕ ತೆಗಿತಾನ. ಈಗ ನಾವು ಸಿಲಿಂಡರ್ ನಮಗ್ ಕೊಡ್ತಾರ, ಮನಿ ಸಿಲಿಂಡರ್ ಸ್ವಸ್ಥ ಅದ, ಹೋಟೆಲ್ ಸಿಲಿಂಡರ್ಗೆ 2 ಧಾರಣಿ ಅದಾವ. ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಸಿಲಿಂಡರ್ ತರ ಇಂಗ್ಲಿಷ್ನಾಗ. ಅದಕ್ಕೊಂದು ಧಾರಣಿ ಅದ, ಅದಕ್ಕೊಂದು ಧಾರಣಿ ಅದ. ಇವರು ಸಕ್ರಿ ಮಾರಿ ಉತ್ಪನ್ನ ಮಾಡ್ಕೊಳ್ಳೋರ್ಗೆ ಒಂದು ರೇಟ್ ಬ್ಯಾರೆ ಇಡ್ರಿ ಅಂದ್ರೆ ಇನ್ನೂ ತನ ಅವ್ರು ಮಾಡಕ್ ತಯಾರಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಇಥಿನಾಲ್ ಆಯ್ತು, ಎಕ್ಸ್ಪೋರ್ಟ್ ಆಯ್ತು, ಸಕ್ರಿ MSP ಒಳಗಿನ ಸಮಸ್ಯೆ ಅದ. ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನ ಏನಪ್ಪಾ ಅಂದ್ರೆ FRP ಯನ್ನ ನಿರ್ಣಯ ಮಾಡ್ತಕ್ಕಂಥವ್ರು ನಾವು ಅಲ್ಲ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತದೆ. ಈಗ ನಾವೇನಪ್ಪಾ ಅಂದ್ರೆ ಚುನ್ನಪ್ಪಣ್ಣ ಅಂತವ್ರು, ಪೂಜಾರಿ ಶಶಿಕಾಂತ್ ಗುರೂಜಿ ಅಂತವ್ರು ಹೋರಾಟ ಮಾಡಿದ್ರೆ ನಮ್ ಕೈಲೇ ರೊಕ್ಕ ಕೊಟ್ಟು ನಿಮ್ಗೆ ಸಮಾಧಾನ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಒಂದು ಪೈಸಾ ಇಲ್ಲ. ನಾವು ಇವತ್ತು ರಾಜ್ಯ ಸರ್ಕಾರದಿಂದ ನಿಮಗ್ ದುಡ್ಡು ಕೊಡ್ತೀವಿ, ಆದಾಯ ಹೋಗುದೆಲ್ಲ ಅವ್ರಿಗೆ. ನೀವು ನಮಗೂ ಬರ್ತದ, ನಾನು ಇಲ್ಲ ಅನ್ನೋದಿಲ್ಲ, ಆದ್ರೆ ನಮಗ್ ಬಂದಷ್ಟೇ ಅವ್ರಿಗೂ ಬರ್ತದೆ. 50-50 ಅವ್ರಿಗೂ ಕೇಳ್ಬೇಕಲ್ಲ. ನೀವು ಎಲ್ಲಿ ಕೇಳಿಲ್ಲ, ನೀವು ಎಂದು ಇವತ್ತಿನವರೆಗೆ ಪ್ರಹ್ಲಾದ್ ಜೋಶಿ ಹೆಸರೇ ತಗೊಂಡಿಲ್ಲ. ನೀ ನೆನಪಾಗಿಲ್ಲ ತವ್ರಿಗೆ. ಈಗ ನಾನು ನೆನಪು ಮಾಡ್ಕೊಟ್ಟು ಹೋಗಿನಿ, ಜಪುಸ್ ಮತ್ತ ಅದನ್ನ ಬಿಡಬೇಡ. ಅಲ್ಲಿ ಅಷ್ಟು ದೂರ ಅದಾರ, ಗುಜರಾತಾಗ, ಇಲ್ಲೇ ಬಾಜುಕ್ ಅದಾರ ಧಾರವಾಡನಾಗ. ಅವ್ರು ಬರೇ ಬರ್ಡೇ ಹೇಳ್ಯಾರ. ಏನ್ ಮಾಡಲ್ಲ, ನಿಮಗ ಅದು ನಿಮ್ ದುರ್ದೈವ. ಇಲ್ಲ, ಇವಕ್ಕೆಲ್ಲ ನಾವು ಅಷ್ಟೇ ಹೊಣೆಗಾರರಲ್ಲ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು. ಅದು ಸಾಹೇಬರಿಗೆ ಗೊತ್ತಿದೆ. ನೀವು ಅವ್ರ ಬಾಯಿಲೆ ಕೇಳಿ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಅನುಭವ ಅದ. ನಾ ಮೊನ್ನೆ ಒಂದ್ ಮಾತು ಹೇಳೋದೆ, ನಿಮಗ್ ಬನ್ನಿ ಕೊಡ್ ಅಂತೇಳಿ ನಮ್ಮ ಒಬ್ಬ XMLA ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದ್ನೇ ಕಾಣ್ತದ ನಾ ಈ ವೇದಿಕೆ ಮೇಲೆ. ಅವ್ರ 2 ಮಕ್ಕಳು ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಲಾಕ್ ಹೋಗಿ ತೀರ್ಕೊಂಡ್ರು. ಅಂತ ಪ್ರಾಮಾಣಿಕರು ನಮ್ಮಲ್ಲಿ ಬಹಳ ಅದಾರ, ಇವ್ರಂಗ ಅವ್ರಂಗೆ. ಅವರು ಸರ್ಕಾರಿ ಕಾರ್ಖಾನೆ ಕಟ್ಲಿಲ್ಲ, ಸಹಕಾರಿ ಕಾರ್ಖಾನೆ ಕಟ್ಟಿದ್ರು. ಅಂತವ್ರ ಮಕ್ಕಳು 2 ಆಕ್ಸಿಡೆಂಟ್ನಾಗ, ಒಂದು ಆಕ್ಸಿಡೆಂಟ್, ಇನ್ನೊಂದು ಯಾವ್ದೋ ಘಟನೆ ಆಗಿ ತೀರ್ಕೊಂಡವ್ರು. ಅಂತ ತ್ಯಾಗ ಮಾಡಿದವ್ರು ಬಹಳ ಜನ ಅದಾರ, ಗೊತ್ತೇ ಇಲ್ಲ ಅವ್ರು ಯಾರಿಗೂ. ಇವತ್ತು ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ದು ಇಷ್ಟೇ, ಇದನ್ನೆಲ್ಲ ನಾನು ಮತ್ತೊಂದ್ ಸರ್ತಿ ಬಂದಾಗ ಹೇಳ್ತೀನಿ. ಆದ್ರೆ ಇವತ್ತು ನಾನು ಏನ್ ಮಾಡಕ್ ಬಂದೀನಿ ಅದನ್ನ ಹೇಳದ್ ಚಿನ್ನಪ್ಪಣ್ಣ ನನ್ ಚೂಟ್ಲಾಕತ್ತಾನ. ನಾನು ಒಂದು ಪ್ರಯತ್ನ ಮಾಡಿದೀನಿ. ನಾನು ಇಲ್ಲಿ ಚಿನ್ನಪ್ಪಣ್ಣ ಅವ್ರ ಕಡೆ, ಶಶಿಕಾಂತ್ ಗುರೂಜಿ ಅವ್ರ ಕಡೆ ಬಂದಾಗ ನಿಮಗೊಂದು ಮಾತು ಕೊಟ್ಟಿದ್ದೆ. ನಾನು ಸ್ವಲ್ಪ ತಡ ಮಾಡಿ ಬಂದೀನಿ. ಇವತ್ತು ನಾನು ಕ್ಷಮೆ ಕೇಳ್ತೀನಿ, ನಿಮಗೆ ಹೇಳ್ತೀನಿ. ನಾನು 7 ದಿವಸ ತಡ ಮಾಡಿದ್ರು ಕೂಡ ನಾವು ಏನ್ ಮಾಡಿದ್ವಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಅದು. ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳು ಎಲ್ಲರ ಮೇಲೆ ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ತೆಳಗಿರ್ತಾರೆ, ನಾವು ರಾಜ್ಯ ಸಚಿವರು. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರದ ಸಮಸ್ಯೆ ಇರ್ತಾವ. ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಜಿಲ್ಲೆಯವ್ರ ಬಗೆಹರಿಸ್ಕೋತಾರ, ಸ್ವಲ್ಪ ನಾನು ಬಿಟ್ಟು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳುತ್ತೀನಿ. ನಾನು ಇದು ಒಂದ್ ಸ್ವಲ್ಪ ನಮ್ಮಿಂದು ಲೋಪ ಆಗ್ಯದೆ. ಆದ್ರೆ ತಡ ಆದ್ರೂ ಕೂಡ ದೇರ್ ಹುವಾ ಮಗರ್ ದುರುಸ್ತಾಯ. ಇದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ತಡ ಆದ್ರೂ ಕೂಡ ನಾನ್ ಚುನ್ನಪ್ಪಣ್ಣ ಅವ್ರಿಗೆ, ಶಶಿಕಾಂತ್ ಗುರೂಜಿ ಅವರಿಗೆ ಬರೇ ಮಾತು ಕೊಟ್ಟಿದ್ದ 50 ರೂಪಾಯಿ. 50 ರೂಪಾಯಿ ಯಾಕಂದ್ರೆ ನನಗೆ ಮುಖ್ಯಮಂತ್ರಿಗಳು 1 ಪೈಸಾ ಕೊಡಕ್ ಆಗಲ್ಲಪ್ಪ, ಹಿಂದೆ ನಿಮ್ ಪ್ರಕಾಶ್ ಹುಕ್ಕೇರಿ ಅವರೇ ಕೊಟ್ಟು ನನಗೆ 1700 ಕೋಟಿ ಟೊಪಿಗೆ ಹಾಕಿ ಹೋಗ್ಯಾರ ಅಂತ ಹೇಳಿದ್ರು. ಅವರು ಇಲ್ಲಿ ಬಂದ್ ಹೋಗ್ಯಾರ ಕಾಣ್ತದೆ. ಈ ಸರ್ತಿನೂ ಕೊಡ್ಬೇಕಂತ ನನ್ನ ಹೆಸರಿ ತಗೊಂಡು ಭಾಷಣ ಮಾಡೋಗ್ಯಾರ ಅವ್ರು. ಚಿಕ್ಕೋಡ
ನಾನು ಅವ್ರು ಹೇಳಿದ ತಪ್ಪಲ್ಲ. ರಾಜ್ಯ ಸರ್ಕಾರರೇ ಕೊಡ್ಲಿ, ಕೇಂದ್ರ ಸರ್ಕಾರರೇ ಕೊಡ್ಲಿ, ಆದ್ರೆ ರಾಜ್ಯ ಕೇಂದ್ರ ಇಬ್ರು ಕೂಡಿ ಕೊಟ್ರ, ಈಗ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಒತ್ತಾಸೆ ಮೇರೆಗೆ ಮೊದಲು 50 ರೂಪಾಯಿಗೆ ಒಪ್ಪಿದ್ರು. ಯಾಕೆ 50 ರೂಪಾಯಿಗೆ ಒಪ್ಪಿದ್ರು ಅಂದ್ರೆ 200 ರೂಪಾಯಿ ಇವರೇ ಇಬ್ರು ಗುರುಗಳು ಬಂದು 100 ಹೊಡ್ಕೊಂಡ್ ಬಂದಾರ. ಇಲ್ಲಿ ಅವ್ರು 200 ಹೊಡ್ಕೊಂಡ್ ಬಂದ ಮೇಲೆ ನಾವು ಒಂದು 50 ಕೊಟ್ರೆ ಸಮಾಧಾನ ಆಗ್ತೀರಿ ಅಂತ ಹೇಳಿ ನಾನು ತಿಳಿದಿದ್ದೆ. ಆದ್ರೆ ಶಶಿಕಾಂತ್ ಗುರೂಜಿಯವರು ಹೇಳಿದ್ರು, ಚುನ್ನಪ್ಪಣ್ಣ ಅಂತರೂ ನೀ ಅಲ್ಲಿ ಬಂದೆ ಅಂದ್ರೆ ನೋಡಿ ನೀ ಇಂದ್ರಾಗಡೆ ಅಂತ ಅಂದ್ರು. ನಾನು ಏನ್ ಮಾಡಿ ಚುನ್ನಪ್ಪಣ್ಣ ಹೇಳ್ರಿ, ಹಿಂಗ ಅನ್ನಕತ್ತಾರ ಮುಖ್ಯಮಂತ್ರಿಯವರು. ಕಡೆಗೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ರೈತರಿಗೆ, ಕರ್ನಾಟಕದ ಚಾಮರಾಜನಗರದಿದ್ದು ಬೀದರ್ವರೆಗೆ ಎಲ್ಲರಿಗೆ 600 ಕೋಟಿ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ. ಇಷ್ಟೊಂದು ಪ್ರಯತ್ನ ನಾವು ಮಾಡಿದೀವಿ. ಇವತ್ತು ನಾನು ಬಿಜಾಪುರದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಬಾಗಲಕೋಟದವ್ರು ಇರ್ಬೋದು, ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಾವು ಅಕ್ರಾಸ್ ದಿ ಸ್ಟೇಟ್ ಯಾರೇ ಕಬ್ಬು ಬೆಳೆಗಾರಿದ್ದಾರೆ ಅವ್ರ ಒಂದು ಟನ್ನಿಗೆ 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಇದನ್ನ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಈ ಸಾರ್ತಿ ಸಂಕಷ್ಟದಲ್ಲಿದ್ದಾರೆ ರೈತರು. ಏನೇ ಬೆಳೆದ್ರು ಕೂಡ ಅವರು ಬದುಕು ಹಸನಾಗಿಲ್ಲ. ಅವರು ಮೆಕ್ಕೆಜೋಳ ಬೆಳೆದ್ರು ಉಪಯೋಗ ಆಗಿಲ್ಲ, ಹೆಸರು ಬೆಳೆದ್ರು ಉಪಯೋಗ ಆಗಿಲ್ಲ, ಉದ್ದು ಬೆಳೆದ್ರು ಉಪಯೋಗ ಆಗಿಲ್ಲ. ಏನಾರೆ ಒಂದು ಉಳಿದಿದ್ರೆ ಕಬ್ಬೆ ಉಳಿದಿತ್ತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, ಡಿಸಿ ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಬರ್ರಿ ನಾ ಆ ಕಡೆ ಬರ್ತೀನಿ. ಗುರೂಜಿ ಎಲ್ಲ ನೋಡಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ದೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ತಾವು ಕ್ಷಮೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ಮಟ್ಟ ಕುಂತಿರೋ ತಂದ್ರೆ 2 ನಿಮಿಷ ಕೊಡ್ರಿ ಮುಗಿತ. ಅಜ್ಜಾರ ನಿಂತಾರೆ 2 ನಿಮಿಷ ಬಾಳೇನಿಲ್ಲ. ಸರ್, ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ಯದ. ಒಂದ್ 3 ನಿಮ್ ಪರವಾಗಿ 1-2 ಬೇಡಿಕೆ ಅದಲ್ಲ. ಮುಂದಿನ ಕೆಲಸದು ಇಲ್ಲಿಂದ ಮುಗೀತಾ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 1-2 ಬೇಡಿಕೆ ಅದ, ಸ್ವಲ್ಪ ಸೈಡ್ ಒಂದೆರಡು ಸರ್. ಒಂದ್ ನಿಮಿಷ ಸರ್. ಸರ್ ಇವತ್ತು ಗೆಲುವಾಯ್ತು, ನಮ್ಮವ್ರು ಅದಿರಿ. ಏನಾರೇ ನಮ್ಮ ಜನದ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನಮ್ಮವ್ರ ಸಚಿವರು ಅದಿರಿ. ಇನ್ನೊಂದು ವಿನಂತಿ ಅಂದ್ರ ಬಿಲ್ ಅಂತರೂ ಘೋಷಣೆ ಆಯ್ತು ಸರ್. ಒಂದು, ಇದು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಎಲ್ಲಾ ಫ್ಯಾಕ್ಟ್ರಿಗೆ 100 ರೂಪಾಯಿ ಸಂಬಂಧಪಟ್ಟು ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಇಡೀ ರಾಜ್ಯದೊಳಗೆ ಎಲ್ಲಾ ಕಡೆ ಹೋರಾಟ ನಡೆದದ. ಅವ್ರೆಲ್ಲರ ಪರವಾಗಿ ನಾವೊಂದು ವಿನಂತಿ ಮಾಡ್ಕೊಳ್ತೇನೆ ಸರ್. ಹೋರಾಟ ಗುರ್ಲಾಪುರದೊಳಗ ನಮ್ಮ ರಾಜ್ಯಾಧ್ಯಕ್ಷರ ಮುಖಂಡತ್ವದೊಳಗೆ ನಡೆದದ. ಈ ಮುಖಂಡರು ಒಂದು 20 ಮಂದಿನ ತಾವು ಕರ್ಕೊಂಡು, 20 ಮಂದಿನ ಸರ್, ಬೇರೆದವ್ರು ಆಗ್ಬಾರ್ದು. ಇಲ್ಲಿ ಕುಂತಂತ ನಮ್ಮ ಮುಖಂಡರು ನಾವ್ ಯಾರ ಹೆಸರು ಕೊಡ್ತೀವಿ ಅವ್ರು 20 ಜನ ಕರ್ಕೊಂಡು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ, ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಆಗ್ಬಾರ್ದು. ಯಾಕಂದ್ರೆ ಬೇರೆ ಜಿಲ್ಲೆಯವ್ರು ನಮಗೆ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗ. ದಯವಿಟ್ಟು ಅದು ನಿಮಗೆ ಹೇಳ್ತೀನಿ, ತಪ್ಪು ತಿಳ್ಕೋಬೇಡ್ರಿ. ಈಗ ರಾಜ್ಯದೊಳಗ ಎಳನೀರು ಬೆಳೀತಾರೆ.
ನಮ್ಮ ಎಳಿನೀರು ಹಂಗೆ ಇರಂಗಿಲ್ಲ, ಮೈಸೂರು ಎಳಿನೀರು ಹಂಗೆ ಇರಂಗಿಲ್ಲ. ಇಲ್ಲ, ನಾ ಹೇಳ್ತೀನಿ, ನಮ್ಮ ರಾಜ್ಯದೊಳಗ ಎತ್ತದಾವ್, ಕಿಲಾರಿ ಎತ್ತೆ ಬೇರೆ, ಹಳ್ಳಿಕೆರೆ ಬೇರೆ. ಅದು ಈ ಭೂಮಿ ಗುಣಧರ್ಮ, ಹವಾಮಾನ ಗುಣಧರ್ಮ, ಅದು ರಿಕವರಿ ಮೇಲೆ ನಡೀತದ. ಆದ್ರೆ ನೀವೆಲ್ಲ ಸುದೈವಿಗಳು. ಏನಪ್ಪಾ ಅಂದ್ರೆ ಬೆಳಗಾವದಾಗ ಕೃಷ್ಣಾ ನದಿ ತೀರದ ಮೇಲೆ ಫಲವತ್ತಾದ ಮಣ್ಣಿನ ಮೇಲೆ ಬದುಕಿರ್ತಕ್ಕಂಥವ್ರು ನೀವು. ನಿಮ್ಮಲ್ಲಿ ಹೆಚ್ಚು ಬೆಳೀತದ, ಅದಕ್ಕೆ ನಿಮಗೆ ಹೆಚ್ಚು ಸಿಗ್ತದ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಬೆಳೀತದ, ನಂಬಲ್ಲಿ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದ. ಅದೇನ್ ಬಾಳ್ ವ್ಯತ್ಯಾಸ ಆಗುದಿಲ್ಲ. ಇಂದಿಲ್ಲ ನಾಳೆ ಅವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಗುರೂಜಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆ ಸರ್, ಏನ್ ವಿನಂತಿ ಅಂದ್ರೆ ನಮ್ಮವರ ಸಂಘಟನೆಯವರು ಬಾಗಲಕೋಟೆ ಬಿಜಾಪುರ ಹೋರಾಟ ನಡೀತದ. ಅವರೊಂದು 10 ಮುಖಂಡರು, ನಮ್ಮ ಚೋಣಾಪುರ 10 ಮುಖಂಡ ಕರ್ಕೊಂಡು ಮುಖ್ಯಮಂತ್ರಿಗಳು ಚರ್ಚೆ ಆಗಿ ಅದನ್ನೊಂದು ಸಭೆ ಮಾಡಿದ್ರೆ ಎಲ್ಲಾ ರಾಜ್ಯದ ಹೋರಾಟ ಹಿಂದೆ ಹೋಗ್ತದ. ಇನ್ನೊಂದು ಬೇಡಿಕೆ ಸರ್, ಈಗೇನ ಎಲ್ಲಾ ಕಾಟ ಹೊಡೆ ನೀವೊಂದು ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲಾರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಹತ್ತನ್ ಕೇಳ್ಕೋರಿ, ಎಲ್ಲರೇ ಗುಪ್ತವಾಗಿ 2 ಡಬ್ಬಿ ತೂಕ ಮಾಡ್ಕೋರಿ, ಟ್ಯಾಕ್ಟ್ರಾಗ ಹೋಗಿ ತೂಕ ಮಾಡ್ರಿ. ವ್ಯತ್ಯಾಸ ಬಂದ್ರೆ ನನ್ನ ಕಡೆ ಕೊಡ್ರಿ, ಚುನಪ್ಪ ನಾನು ಸಚಿವರು ಕೊಡಿ ಅಂತ ತಾಕತ್ ಒಳಗೆ ಹಾಕ್ಸ್ತೇವೆ. ನೀವು ಇಲ್ಲಿ ಬಂದು ಹೇಳೋದು ನಿಮಗ ರಾಜ್ಯದಾಗ ಯಾವ ಫೋನ್ ಹಚ್ಚರು ತಾಕತ್ಲೆ ಎದರ್ಸಕ್ ನಾವು ಇದೀವಿ. ಅದು ಬರೀ ಹೇಳೋದು ಮಾಡ್ಬೇಡ್ರಿ. ಗುಪ್ತ ರಾತ್ರಿ ಮನೆಗೆ ಕಳ್ತನ ಮಾಡಕ್ ಬಂದ್ರೆ ಕಳ್ಳ ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡಿರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕಕ್ಕೆ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ, 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಾದ್ರೆ ಗುರ್ಲಾಪುರ ಇತಿಹಾಸ ಆಳುತ್ತೆ, ಹಂಗ ಮಾಡ್ತೀವಿ ನಾವು. ಸರ್, ಇನ್ನೊಂದು ಒಂದ್ ಸಣ್ಣ ಬೇಡಿಕೆ. ಈಗ ಬೆಳಗಾಂ ಜಿಲ್ಲೆಯೊಳಗೆ 29 ಫ್ಯಾಕ್ಟ್ರಿ ಅದಾವ ಸರ್. ನಮ್ಮ ಚುನಪ್ಪ ಪೂಜಾರಿ ಏನ್ ಮುಖಂಡದಾರಲ್ಲ, ಒಂದ್ 5 ಜನ ರೈತ ಮುಖಂಡರು, ಒಂದ್ 2 ಜನ ಅಧಿಕಾರಿಗಳು ನೇಮಕ ಮಾಡ್ರಿ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗೆ ಕಾಟ ಹೊಡಿತಾರ ಸರ್. ಇಲ್ಲೇ ಬಾ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡ್ಬೇಕು. ಈ ಕಾಟ ವ್ಯವಹಾರ ಏನಿದೆ ಅಲ್ಲ, ನನ್ನ ಸಕ್ಕರೆ ಕಾರ್ಖಾನೆಗೆ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ತನಕ 2 ವರ್ಷ ನಾನೇ ಇದನ್ನ ಪ್ರಯತ್ನ ಮಾಡಿದ್ದೀನಿ. ನಾನು ಖಂಡಿತ ಮುನಿಯಪ್ಪ ಸಾಹೇಬರು ಇದ್ರ ಇಲಾಖೆ ಮಂತ್ರಿಗಳು, ಫುಡ್ ಅಂಡ್ ಸಿವಿಲ್ ಸಪ್ಲೈ, ಅವ್ರನ್ನ ಖಂಡಿತ ಇಲ್ಲಿ ಗುರ್ಲಾಪುರ ಕರ್ಕೊಂಡ್ ಬಂದು ಆ ಪ್ರಯತ್ನ ನಾನು ಮಾಡಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತೀನಿ. ಕೊನೆಯದಾಗಿ ಸಚಿವರು ನಮಗೆ ಸ್ಪಂದನೆ ಮಾಡ್ಯಾರ, ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. 1 ನಿಮಿಷ ಮಾತಾಡ್ತೀನಿ. ಇವತ್ತಿನ ವೇದಿಕೆಗೆ ಪರಂ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಬಂದು ಶುಭವನ್ನು ಹಾರೈಸ್ತಾರ. ಅವರಿಗೆ ಜೋರಾದ ಚಪ್ಪಾಳೆ ಹೊಡೀರಿ. ಮಾಧ್ಯಮದವರಿಗೆ ಜೋರಾಗಿ ಚಪ್ಪಾಳೆ ಹೊಡೆದು ಅವ್ರಿಗೆ ಧನ್ಯವಾದ ಸಲ್ಲಿಸ್ರಿ. ಸರ್, ಇನ್ನೊಂದು ನಮ್ಮ ಎಲ್ಲಕ್ಕಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಹೊಡೀರಿ. ಅವ್ರು ಇನ್ನೊಂದ್ ಸ್ವಲ್ಪ ಜೋರ್ ಪ್ರಚಾರ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಸಿಗ್ತದೆ. ಒಂದ್ ನಿಮಿಷ ಮುಗಿತು ಸರ್. ಒಂದು ನಮ್ಮ ಡಿಸಿಪಿ ರವಿ ನಾಯ್ಕ್ ಸರ್ ಪರವಾಗಿ ನಾ ಬೇಡ್ಕೊಂತೀನಿ ಸರ್. ಏ ತಮ್ಮ ಏನಾಗತ್ತೆ ಅದ, ಅದನ್ನ ಮಾತಾಡೋಣ ಸ್ವಲ್ಪ ಸರಿ. 2 ನಿಮಿಷ ತಡಿ ಸರ್. ಪೊಲೀಸ್ ಅಧಿಕಾರಿಗಳು ಪಾಪ 10 ದಿನ ನಮ್ಮ ಶ್ರೀಶೈಲ್ ಬ್ಯಾಕ್ವರ್ಡ್ ಸರು, ಮುಲ್ಲಾ ಸರು 10 ದಿನ 24 ತಾಸು ಇಲ್ಲೇ ಬಿದ್ದಾರ್ರಿ. ಪಾಪ ನಮ್ಮ ಸಭೆಗೆ ಸೇವೆ ಮಾಡ್ಯಾರಿ. ಪಾಪ ನಾಳೆಗೊಂದಿನ ರಜಾ ಕೊಟ್ಬಿಡಿ ಸರ್, ಅವ್ರು ಹೋಗ್ಲಿ ಪಾಪ. ನಮ್ಮ ಸಾಹೇಬರೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿರಿಪ್ಪ ಅವ್ರ ಸೇವಾಕ. ಒಂದ್ ನಿಮಿಷ ತಡ್ರಿ. ಒಂದ ನಿಮಿಷ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಒಂದ್ ನಿಮಿಷ. ಗುರ್ಲಾಪುರ ಗ್ರಾಮದೊಳಗ ಈ ಭೂಮಿ ಕೊಟ್ಟು ಅಡಿಗೆ ಮಾಡಿ ಕಸ ಹೊಡೆದು ಇಲ್ಲದ ಗ್ರಾಮದ ಹಿರಿಯರು, ಈ ಭಾಗದೊಳಗ ಜಡ್ಪಿ ಇರ್ಲಿ, ಟಿಪಿ ಇರ್ಲಿ, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ರೈತ ಮುಖಂಡರು, ಅದೇ ರೀತಿಯಾಗಿ ನಮ್ಮ ಈರಣ್ಣ ಕರಡಿ ಸಾಹೇಬ್ರ ಆದ ಎಲ್ಲಾ ಪಕ್ಷದವ್ರು ಏನ್ ಸಹಕಾರ ಕೊಟ್ರಿ ಪಕ್ಷಾತೀತವಾಗಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈರಣ್ಣ ಕಡಾಡಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಿನ್ನೆ ಲಯರ್ ಸಿಂಗ್ ಅವರು, ಕೊಪ್ಪಳ MLA ಹಿಟ್ನಾಳ್ ಅವರು, MP ಅವರು, ಕೊಪ್ಪಳ MP ಅವರು, ಲೇಯರ್ ಸಿಂಗ್ MP ಅವರು, ಈರಣ್ಣ ಅವರು ಬಹಳ ನಿಮ್ ಸಲುವಾಗಿ ಹೋರಾಟ ಮಾಡಿದಾರೆ. ಅವ್ರಿಗೂ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ. ಆಯ್ತು, ಹೇಳ್ತೀನಿ. ನಾನು ಹೇಳ್ತೇನೆ.